ಮುಂದುವರೆದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ. ಗ್ರಾಮೀಣ ರಸ್ತೆಯ ನಿರ್ಮಾಣ ಕಾಮಗಾರಿಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡಿ ಶೀಘ್ರವಾಗಿ ಮುಂದುವರೆದ ಭಾಗವಾಗಿ 600 ಮೀಟರ್ ರಸ್ತೆಯನ್ನು ನಿರ್ಮಿಸಲಾಗುವುದು ಎಂದು ಶಾಸಕ ಹುಲ್ಹಳ್ಳಿ ಸುರೇಶ್ ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿ ತೊಳಲು ರಸ್ತೆಯ ಮುಂದುವರೆದ ರಸ್ತೆ ಕಾಮಗಾರಿ ಹಿನ್ನೆಲೆಯಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ವಿದ್ಯುತ್ ಕಂಬಗಳ ಸ್ಥಳಾಂತರ ಮಾಡುವುದರಿಂದ ಅಂದಾಜು 3 ಕೋಟಿ ರು ವೆಚ್ಚದಲ್ಲಿ ಸಿಮೆಂಟ್ ರಸ್ತೆ ನಿರ್ಮಾಣದ ಕಾಮಗಾರಿಯು ವಿಳಂಬವಾಗಿದೆ. ಈಗಾಗಲೇ ಚರಂಡಿ ನಿರ್ಮಿಸಿ ರಸ್ತೆ ನಿರ್ಮಾಣಕ್ಕೆ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡಿದ ಕೂಡಲೇ ಸಿಸಿ ರಸ್ತೆ ಕಾಮಗಾರಿಯು ಅರೆಹಳ್ಳಿಯಿಂದ ಕೆರಗೋಡಿನವರೆಗೆ ಆರಂಭವಾಗುವುದು. ಬಳಿಕ ಮುಂದುವರೆದ ಭಾಗವಾಗಿ 600 ಮೀಟರ್ ಡಾಂಬರ್ ರಸ್ತೆಯನ್ನು ಅಂದಾಜು 50 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾಗುವುದು. ಈ ಕಾಮಗಾರಿ ಮುಗಿದ ಬಳಿಕ ಸಿದ್ದರಹಳ್ಳಿ ಗ್ರಾಮದಿಂದ ಅನುಘಟ್ಟದವರೆಗೆ ರಸ್ತೆ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುವುದು ಎಂದರು. ಬೇಲೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಅರೆಹಳ್ಳಿ ತೊಳಲು ರಸ್ತೆ ಈಗಾಗಲೇ ಇದಕ್ಕೆ 3 ಕೋಟಿ ರೂಪಾಯಿನ ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ವಿ. ಡ್ರೈನ್ ಆಗಿದೆ. ಎಲೆಕ್ಟ್ರಿಫಿಕೇಷನ್ ಕೆಲಸ ಒಂದಿಷ್ಟು ಪೆಂಡಿಂಗ್ ಇರೋದ್ರಿಂದ ಇದೊಂದು ಚೂರು ಲೇಟ್ ಆಯಿತು. ಇದಾದ ನಂತರ ಮತ್ತೆ 600 ಮೀಟರ್ಗಳು ಡಂಬರೀಕರಣ ಸುಮಾರು 50 ಲಕ್ಷ ವೆಚ್ಚದಲ್ಲಿ ಇವತ್ತು ಈ ಗುದ್ಲಿ ಪೂಜೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಈ ಭಾಗದ ಎಲ್ಲ ಮುಖಂಡರ ಆದಿಯಾಗಿ ಈ ಗುದ್ಲಿ ಪೂಜೆಯನ್ನು ನೆರವೇರಿಸ್ತಾರೆ. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಉಪಾಧ್ಯಕ್ಷ ಮೆಹಬೂಬ್ ಶರೀಫ್, ಪಿಡಿಒ ಚಂದ್ರಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಚಿನ್ ರೈ, ಮಹೇಶ್ ಶೆಟ್ಟಿ, ವೀರೇಶ್, ಅಣ್ಣಪ್ಪ, ಪದ್ಮಾ, ಶಶಿಕುಮಾರಿ, ಸ್ಥಳೀಯರಾದ ಪ್ರಕಾಶ್, ನಿಖಿಲ್, ಶ್ರೀಕಾಂತ್, ಅಶೋಕ್, ಅರಸ್, ಹಾಗೆಯೇ ಬಸವರಾಜು, ಸೋಮನಾಥ್, ಶಿವಪ್ಪ, ಚಂದ್ರಣ್ಣ ಹಾಗೂ ಇನ್ನಿತರರು ಹಾಜರಿದ್ದರು.